ಸೆಕೆಗಾಲದಲ್ಲಿ ಬಾಯಾರಿಕೆಗೆ ಎಷ್ಟು ಜ್ಯೂಸ್ ಆಗಲಿ ನೀರಾಗಲಿ ಕುಡಿದ್ರೆ ಸಾಕಾಗೋದಿಲ್ಲ. ಹಾಗೆ ಇವತ್ತು ಒಂದೆರಡು ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ಯಾವುದೇ ಫ್ರೂಟಿಗೆ ನಾವು ಹಾಲನ್ನು ಹಾಕಬಾರ್ದು ಅಂತೇಳಿ ಆಯುರ್ವೇದ ಹೇಳ್ತದೆ. ಹಾಗೆ ಆಯುರ್ವೇದದ ಪ್ರಕಾರ ಯಾವುದೇ ಕಾಳುಗಳು ಅಂದರೆ ಬಾದಾಮಿ ಇರ್ಬೋದು, ಗೋಡಂಬಿ ಇರ್ಬೋದು, ಅಥವಾ ಎಳ್ಳು, ಗಸಗಸೆ ಇಂಥದ್ದೇನಾದರೂ ಹಾಕಿ ಹಾಲು ಮಾಡಿ ಅದನ್ನು ಹಾಕಬೇಕು ಅಂತೇಳಿ ಹೇಳ್ತದೆ. ಹಾಗೆ ನಾವು ಬಾದಾಮನ್ನು ಉಪಯೋಗಿಸ್ಕೊಂಡು ಇವತ್ತು ಚಿಕ್ಕು ಮಿಲ್ಕ್ ಶೇಕ್ ಹಾಗೂ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋದು ಹೇಗಂತೇಳಿ ನೋಡುವ. ಅಂದರೆ ಮಿಲ್ಕ್ ಶೇಕ್ ಹೇಳೋ ಬದಲು ನಾವು ಬಾದಾಮ್ ಶೇಕ್ ಅಂತ ಹೇಳ್ಬೋದು. ಅದನ್ನು ಇವತ್ತು ಹೇಗೆ ಮಾಡೋದು ಅಂತೇಳಿ ನೋಡು. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಚಿಕ್ಕು ತಗೊಂಡಿದ್ದೇನೆ. ಹಾಗೆ ಒಂದು 10 ನೆನೆಸಿಟ್ಟಂತಹ ಬಾದಾಮಿ, ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಚಿಕ್ಕನ್ನು ಕೂಡ ಹಾಗೆ ಹೊರಗಿನ ಸಿಪ್ಪೆ ತಗೊಂಡಿದ್ದೇನೆ. ಬೀಜವನ್ನು ಕೂಡ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಹಿಗೆ ಬೇಕಾದಷ್ಟು ಬೆಲ್ಲ, ಚಿಕ್ಕ ಸಿಹಿ ಇರ್ತದೆ, ಹಾಗೆ ಅದನ್ನು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಸಕ್ಕರೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಬೆಲ್ಲವನ್ನೇ ಉಪಯೋಗಿಸಿದರೆ ಒಳ್ಳೆಯದು. ಬೆಲ್ಲ ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮೊದಲಿಗೆ ಬಾದಾಮಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಹುಡಿ ಮಾಡಿಕೊಳ್ಳಿ. ಆಮೇಲೆ ಅದಕ್ಕೆ ಚಿಕ್ಕು ಹಾಗೂ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ಸೇರಿಸಿಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಅದು ಎಷ್ಟು ನುಣ್ಣಗಾಗ್ತದೆ ಅಷ್ಟು ಮಾಡಿಕೊಳ್ಳಿ. ನಂತರ ಅದಕ್ಕೆ ಬೇಕು ಅಂತಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ. ಇದನ್ನು ಸೋಸುವ ಅವಶ್ಯಕತೆ ಇಲ್ಲ, ಹಾಗೆಯೇ ಇದನ್ನು ಉಪಯೋಗಿಸ್ಬೋದು. ಯಾವುದು ಕೂಡ ಇದರಲ್ಲಿ ಬಿಸಾಡುವಂತಹದ್ದೇನೂ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ಇದನ್ನು ಉಪಯೋಗಿಸ್ಕೊಳ್ಬೋದು. ನಮ್ಮ ರುಚಿಯಾದ ಆರೋಗ್ಯಕರವಾದ ಚಿಕ್ಕು ಬಾದಾಮ್ ಶೇಕ್ ರೆಡಿ ಆಯಿತು. ಇದಕ್ಕೆ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ. ಹಾಲು ಹಾಕುವ ಅವಶ್ಯಕತೆ ಇಲ್ಲ, ಇದಕ್ಕೆ ಡೈರೆಕ್ಟಾಗಿ ನೀರು ಹಾಕಿದರೆ ಆಯಿತು. ನೋಡಿ, ಒಂದು ಕಪ್ಪಿಗೆ ಒಂದು ಚಿಕ್ಕಿಂದ 1 ಕಪ್ಪು ಆರಾಮವಾಗಿ ರೆಡಿ ಆಗ್ತದೆ. ಈಗ ನಾವು ಮ್ಯಾಂಗೋ ಬಾದಾಮ್ ಶೇಕ್ ಮಾಡಲಿಕ್ಕೆ ಒಂದು 10ರಿಂದ 15ರಷ್ಟು ಬಾದಾಮನ್ನು ನಾನಿದು 2 ಕಪ್ಪಿಗೆ ಆಗೋಷ್ಟು ಮಾಡಿಕೊಳ್ತಾ ಇದ್ದೇನೆ. ಒಂದು ದೊಡ್ಡ ಮಾವಿನ ಹಣ್ಣು, ಒಳ್ಳೆ ಹಣ್ಣಾದ ಮಾವಿನ ಹಣ್ಣು, ಹಾಗೇನೆ ಒಂದು 15ರಷ್ಟು ಬಾದಾಮ್ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಬಿಸಿನೀರಲ್ಲಿ ಹಾಕಿದರೆ ನಿಮಗೊಂದು 1/4 ಗಂಟೆ ಒಳಗೆ ತೆಗಿಲಿಕ್ಕೆ ಆಗ್ತದೆ. ನೀವು ತಣ್ಣೀರಲ್ಲಿ ನೆನೆಸಿಡೋದಾದರೆ ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತದೆ. ಈಗ ಬಾದಾಮಿಯನ್ನು, ಬೆಲ್ಲವನ್ನು ಹಾಗೂ ಮಾವಿನ ಹಣ್ಣನ್ನು ಮೂರನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫಸ್ಟಿಗೆ ನೀರು ಹಾಕದೇ ಅದನ್ನು ಹುಡಿ ಮಾಡಿಕೊಳ್ಳಿ. ಯಾಕೆಂದರೆ ಬಾದಾಮಿ ನಿಮಗೆ ನುಣ್ಣದಾಗಿ ಪೇಸ್ಟ್ ಆಗೋದಿಲ್ಲ. ಹಾಗಾಗಿ ನಂತರ ಇದಕ್ಕೆ ಬೇಕಾದಷ್ಟು ನಾನು ಇದಕ್ಕೆ 1 ಕಪ್ಪಷ್ಟು ಕಾಯಿ ಹಾಲು ಹಾಕ್ಕೊಂಡಿದ್ದೇನೆ ಇವತ್ತು. ಕಾಯಿ ಹಾಲು ಹಾಕಿದರೆ ಮಾವಿನ ಹಣ್ಣಿಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗಾಗಿ 1 ಕಪ್ಪಷ್ಟು ಕಾಯಿ ಹಾಲು ಹಾಕಿ ಅದನ್ನು ಜ್ಯೂಸ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ 2 ಕಪ್ ಆಗುವಷ್ಟು ಒಂದು ಮಾವಿನ ಹಣ್ಣಿಂದ ಜ್ಯೂಸ್ ಮಾಡಿಕೊಂಡಿದ್ದೇನೆ. ನೀವು ಕೂಡ ಈ ಬೇಸಿಗೆಯಲ್ಲಿ ಒಂದು ಸತಿ ಅದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.